ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಳ್ಳಿ ಕಡೆ ಎಣ್ಗಾಯಿ ಇದು. ನಾನು ಹೇಗೆ ಮಾಡೋದು ಅಂತ ಲಾಸ್ಟ್ ಗಂಟನೂ ವಿಡಿಯೋ ನೋಡಿ ನೀವು, ನಿಮಗೆ ಗೊತ್ತಾಗುತ್ತೆ ಇದು ಹೆಂಗೆ ಮಾಡೋದು, ಏನು ಚೆನ್ನಾಗಿದೆ, ರುಚಿ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ರವ, ನನ್ನ ಮಗಳು ಬೆಂಗಳೂರಿಂದ ಏನೇನೋ ಬಸ್ಕೊಬತ್ತಾಳೆ. ಅಕ್ಕಿ ರೊಟ್ಟಿ ಸುಟ್ಕೊಡು, ಎಣ್ಗಾಯಿ ಮಾಡಿಕೊಡು, ರಾಗಿ ರೊಟ್ಟಿ ಸುಟ್ಕೊಡು ಅಂದ್ಕೊಂಡು ಅವಳಿಗೋಸ್ಕರ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆ ಎಣ್ಗಾಯಿಗೆ ಕಡಲೆಬೀಜ ಹುರ್ಕೊತೀನಿ. ಒಂದಿಷ್ಟು ಫಸ್ಟು ಕಡಲೆಬೀಜ ಹುರ್ಕೋಬೇಕು, ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 10 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಎಳ್ಳು, ಒಂದಿಷ್ಟು ರುಚಿಗೆ ಟೇಸ್ಟ್ಗೆ, ಒಂದಿಷ್ಟು ಅಗಲ ಒಂದು ಕೊಬ್ಬರಿ ಚೂರು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದೆಲ್ಲ ಹುರ್ಕೊಳ್ಳೋಣ. ಹಿಂಗೆ ಹುರಿಬೇಕು, ಹಿಂಗೆ ಚಿಟಪಟ ಅನ್ನೋ. ರೆಡಿ ಇದೆ, ಸಾಕು, ಎತ್ಕೊಳ್ಳೋಣ. ಇದೆಲ್ಲ ಮಿಕ್ಸಿಲಿ ನೀರು ಹಾಕ್ತೀರ ಪೌಡ್ರ್ ಮಾಡ್ಕೋಬೇಕಿಲ್ಲ, ಪುಡಿ ಮಾಡ್ಕೋಬೇಕು. ಒಂದು ರೌಂಡ್ ಹಿಂಗೆ ದಪ್ಪ ಥರ ಹುರ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಹಿಂಗಿರ್ಬೇಕು. ಹಿಂಗೆ ಮೆಣಸಿನ್ಕಾಯಿ ಹಾಕಿದೆ, ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕೊಳ್ಳೋಣ. ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ ರುಬ್ಬಕ್ಕಿಗೆ. ಸಪ್ಪೆ ಆಮೇಲೆ ಬೇಕಂದ್ರೆ ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳಿ, ಟೇಸ್ಟ್ ನೋಡ್ಕೊಂಡು. ನಾನು ಒಂದು ಅಂದಾಜು ಮೇಲೆ ಹಾಕಿದ್ದೀನಿ. ಇವಾಗ ಇನ್ನೊಂದು ರೌಂಡ್ ಹಾಕ್ಬಿಡೋಣ ಮಿಕ್ಸಿಯಲ್ಲಿ. ಈಗ ಇನ್ನೊಂದು ರೌಂಡ್ ಹಾಕ್ಬಿಟ್ರೆ ಸಾಕು. ಹಾಗೆ ಹುರ್ದು ಎಲ್ಲ ತೋರಿಸಿದ್ನಲ್ಲ ಎಣ್ಗಾಯಿಗೆ ಹೆಂಗೇನೇನು ಹುರ್ಕೋಬೇಕಂತ, ಎಲ್ಲ ಹುರ್ದು ರುಬ್ಬೈತೆ. ಇದು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಜೊತೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ಎಣ್ಣೆ ಹಾಕ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೋಬೇಕೀಗ. ಮಿಕ್ಸ್ ಮಾಡ್ಕೊಂಡು ಬದನೆಕಾಯಿ ತುಂಬಬೇಕೀಗ. ಸಾಕು. ಬದನೆಕಾಯಿ, ಗುಂಡು ಬದನೆಕಾಯಿ ಥರ ತೊಗೊಬಂದು ಸಣ್ಣದ ಎಳೆಯದ ನೋಡಿ, ಹಿಂಗೆಲ್ಲ ನೋಡಿಕೊಂಡು, ಹಿಂಗೆ ತೊಳ್ಕೊಂಡು, ಹಿಂಗೆ ಕೂಡ್ಲಲ್ಲಿ ಕಟ್ ಮಾಡಿ 4 ಭಾಗ ಮಾಡ್ಕೋಬೇಕು. ಹುಳಪಳ ಇರುತ್ತೆ ಎಲ್ಲ ನೋಡ್ಕೊಂಡು ನೀಟಾಗೆ ಹಿಂಗೆಲ್ಲ ತೊಳೆದು ಹಿಂಗೆ ಕಟ್ ಮಾಡಿಕೊಂಡು ರುಬ್ಬಿರೋದ ಇದಕ್ಕೆ ತುಂಬಬೇಕೀಗ. ಇದಕ್ಕೆ ನೋಡಿ, ಹಿಂಗೆ ತುಂಬ್ಕೊಬೇಕು. ಹಿಂಗೆ 4 ಭಾಗ ಇರುತ್ತಲ್ಲ, ಹಿಂಗೆ ತೊಳಗಡೆ ಮಸಾಲೆ ಎಲ್ಲ ಹಿಂಗೆ ತುಂಬಬೇಕು. ಹಿಂಗೆ ಚೆನ್ನಾಗಿ ಎಣ್ಣೆ ಅದು ಮಸಾಲೆ ಹಿಡಿಬೇಕು. ಹಿಂಗೆ ಒಳಗಡೆ ಹಿಂಗೆ ತುಂಬ್ಕೊಂಡು ಹಿಂಗೆ ಈ ಥರ ಮಾಡ್ಕೋಬೇಕು. ಹಿಂಗೆ 4 ಭಾಗ ಮಾಡಿ ಹಿಂಗೆ ತುಂಬ್ಕೋಬೇಕು. ಹಿಂಗೆ ಎಲ್ಲ ಬದನೆಕಾಯಿಗೂ ಹಿಂಗೆ ತುಂಬ್ಕೊಂಡು ಹಿಂಗೆ ಇಟ್ಕೋಬೇಕು. ಹಿಂಗೆ ಮಡಿಕೋಬೇಕು. ಮಿಕ್ಕಿರೋ ಮಸಾಲೆ ಆಮೇಲೆ ಹಾಕೊಳ್ಳೋಣ. ಇದು ಎಣ್ಣೆಗೆ ಹಾಕಬೇಕು. ಹಿಂಗೆ ತುಂಬಿಸ್ಕೋಬೇಕು ಪೂರ್ತಿ. ಎಣ್ಗಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಏನು ಬೇಡ, ಕರಿಬೇವಿನ ಸೊಪ್ಪು, ಈರುಳ್ಳಿ ಏನು ಹಾಕ್ಬಾರ್ದು. ನೋಡಿ, ಹಿಂಗೇ ಅದು ಎಣ್ಣೆ ಕಾದಿದೆ. ಈಗ ಒಂದೊಂದು ಹಿಂಗೆ ಹಾಕ್ಕೊಳ್ಳೋಣ ಎಣ್ಣೆ ಒಳಗೆ. ಒಂದು ಅರ್ಧ kg ಬದನೆಕಾಯಿ ತಂದಿದ್ದು. ಅದ್ರಲ್ಲಿ ಉಳ್ಕು ಪಳ್ಕೆಲ್ಲ ಹೋಗಿ ಒಂದು 10 ಬದನೆಕಾಯಿ ಅದೇ ಸಾಕಾಯ್ತದೆ. ಒಂದು 3 ಜನಕ್ಕೆ, ಒಂದು 3 ಜನ 4 ಜನ ತಿನ್ಬೋದು. ಒಂದು 3 ಜನ 4 ಜನ ತಿನ್ಬೋದು. ಇದು ಕಮ್ಮಿ ಉರಿಲಿ, ಹಿಂಗೆ ಎಣ್ಣೆಲಿ ಬೇಯಬೇಕಿದು. ಸ್ವಲ್ಪ ಹಿಡಿದ್ಮೇಲೆ ಉಲ್ಟಾ ಮಾಡಬೇಕು. ಹಿಂಗೆ ಬೇಯಲಿ, ಸ್ವಲ್ಪ ಕಮ್ಮಿ ಉರಿಲಿ ಬೇಯಿಸ್ಬೇಕು. ಹಿಂಗೆ ಆಮೇಲೆ ಉಲ್ಟಾ ಮಾಡ್ಕೊಳ್ಳೋಣ. ಸ್ವಲ್ಪ ಇವಾಗ ಎಣ್ಣೆ ಹಿಡ್ದಿದೆ. ಹಿಂಗೆ ಸ್ವಲ್ಪ ಮಧ್ಯಕ್ಕೆ ಹಿಂಗೆ ಮಾಡಿಕೊಂಡು ಉಲ್ಟಾ ಮಾಡ್ಕೋಬೇಕು. ಹಿಂಗೆ ದಬಾಕೋಬೇಕು. ಹಿಂಗೆ ದಬಾಕ್ಕೊಂಡು ಎಣ್ಣೆಲ್ಲ ಹಿಂಗೆ ಬೇಯಲಿ. ಹಿಂಗೆ ಸ್ವಲ್ಪ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ. ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ ಅಂತ ಹಿಂಗೆ ಉಲ್ಟಾ ಮಾಡ್ಕೋಬೇಕು. ಹಿಂಗೆ ನಿಧಾನಕ್ಕೆ. ನೀವು ಸಿಟಿಯಲ್ಲಿ ಎಣ್ಗಾಯಿ ಮಾಡ್ತೀರಾ, ಇಲ್ಲ ಅಂತ ಹೇಳಲ್ಲ. ನಾವು ಹಳ್ಳಿಲಿ ಮಾಡೋದಕ್ಕೂ ನೀವು ಸಿಟಿಯಲ್ಲಿ ಮಾಡೋದಕ್ಕೂ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ಎಲ್ಲ ಒಂದೇ ಥರ ತಿಂದರೆ ಬೋರ್ ಆಗುತ್ತಲ್ವ. ಯಾವಾಗಾರ ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಚೆನ್ನಾಗಿತ್ತಾ ಅಂತ ಕಮೆಂಟ್ ಮಾಡಿ. ಇನ್ನೂ ಏನಾರು ಹಾಕ್ಬೇಕಿತ್ತ ಅಂತ ಹೇಳಿ. ನಾವು ಹಳ್ಳಿಲಿ ಇಷ್ಟು ಹಾಕ್ತೀವಿ, ಇನ್ನೇನು ಹಾಕಲ್ಲ. ಈಗ ಉಲ್ಟಾ ಆಗಿದೆ. ಈಗ ಇದು 2 ಕಡೆ ಬೆಂದಿದೆ. ಈಗ ಸ್ವಲ್ಪ ಉಳಿದಿರುವಂಥ ಮಸಾಲೆ ಅದಕ್ಕೆ ಹಾಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಂಡು ಹಿಂಗೆ ಸ್ವಲ್ಪ ಎಣ್ಣೆಲೇ ಬೇಯಿಸ್ಬೇಕು. ನಿಧಾನ ಕುರಿ ಕಮ್ಮಿ ಕೊಟ್ಕೊಂಡು. ಇದೆಲ್ಲ ಒಂದು ಸೀಕ್ರೆಟ್ ಇದೆ. ನೀವು ಸುಮ್ಮನೆ ಎಲ್ಲ ನೋಡೋದಲ್ಲ, ತಳ್ಬಿಡೋದಲ್ಲ, ನೋಡಬೇಕು ವಿಡಿಯೋದಲ್ಲಿ. ಎಣ್ಗಾಯ ಎಲ್ಲರೂ ಮಾಡ್ತಾರೆ, ಬಾರೋ ನಾವು ಅದೇ ಅಲ್ವೇ ಅನ್ನೋದಲ್ಲ. ನಮ್ಮಳ್ಳಿ ಕಡೆ ಎಣ್ಗಾಯಿ ನೀವು ಒಂದು ಸಲ ನೋಡಬೇಕು, ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ. ಅವಾಗೇ ನಿಮಗೆ ಮಾಡಬೇಕು, ತಿನ್ನಬೇಕಂತ ಅನಿಸೋದು. ನೋಡಿ ಎಷ್ಟು ಚೆನ್ನಾಗಿದೆ ಮಸಾಲೆ ಎಲ್ಲ. ಈ ಥರ ಹಿಂಗೆ ಉಲ್ಟ ಮಾಡಿಕೊಂಡು ನೋಡಿ, ಎಣ್ಣೆ ಬಿಡ್ತಾಯಿದೆ ಯಾವಾಗಲೇ ಗಮ್ಮಂತ ಇದೆ. ಈ ಬಿಳಿ ಎಳ್ಳು, ಈ ಒಣಕೊಬ್ಬರಿ, ಬೆಳ್ಳುಳ್ಳಿ, ಕಡ್ಲೆಕಾಯಿ ಬೀಜ, ಎಷ್ಟು ಸ್ಮೆಲ್ಲು ಗಮ್ಮಂತ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ. ಇನ್ನೂ ದಪ್ಪ ಥರನೇ ಬೆಂದಿರೋದು.
ನಂಗೆ ಇವಾಗಲೇ ತಿನ್ಬೇಕು ಅನ್ನಿಸ್ಬಿಟ್ಟೈತೆ. ಬೇಡ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬಿಟ್ಟು ತಿಂತೀನಿ. ನೀವೆಲ್ಲ ಬಾಯಿ ನೀರು ಕುಡಿಬೇಡಿ, ಹಂಗೆ ನೋಡ್ಕೊಳ್ಳಿ. ಇದು ಉರಿ ಕಮ್ಮಿ ಕೊಟ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಡೋಣ ಹಿಂಗೆ. ಆಮೇಲೆ ಬೇಯಲಿ. ನೀರು ಗೀರು ಏನೂ ಹಾಕ್ಬಾರ್ದು, ಹಿಂಗೆ ಬೇಯಿಸ್ಬೇಕು ನೋಡಿ. ನೀವು ಮಾಡೋ ಎಣ್ಗಾಯಿಗೂ ನಾವು ಮಾಡೋ ಎಣ್ಗಾಯಿಗೂ ಹಳ್ಳೀಲಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂದು ಸಲ ನೀವು ವೀಡಿಯೋಸ್ ಹಿಟ್ ಮಾಡ್ದಿರಾ ನೋಡಿ, ಯಾವ ಥರ ಮಾಡ್ತಾಳೆ ಆಂಟಿ ಲಕ್ಷ್ಮಿ ಗೊಂಬೆನಾಡಿನ ಕೈ ರುಚಿ ಲಕ್ಷ್ಮಮ್ಮ ಹಳ್ಳಿಯಲ್ಲಿ ಹೇಗೆ ಮಾಡಿದ್ದಾಳೆ ಎಣ್ಗಾಯಿ ನೋಡೋಣ ಅಂತ ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂದ್ಬಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟು ನಂಗೆ ಒಂದು ಕಮೆಂಟ್ ಮಾಡಿ, ಆಯಿತಾ? ಆಯಿತು, ಎಣ್ಣೆ ಬಿಟ್ಟಿದೆ, ಮಸಾಲೆ ಎಲ್ಲ ಬೆಂದಿದೆ, ಎಣ್ಗಾಯಿ ಪಲ್ಯ ರೆಡಿ ಇದೆ. ಬನ್ರವ ನಮ್ಮ ಹಳ್ಳಿ ಸ್ಟೈಲಲ್ಲಿ ಎಣ್ಗಾಯಿ ರೆಡಿ ಮಾಡಿದ್ದೀನಿ. ಈಗ ರೊಟ್ಟಿ ಚಪಾತಿಗೆ ಹಾಕೊಂಡು ತಿನ್ನೋಣ. ಬಾವಾ ಮಗ ಕೊಟ್ಟನು, ತಿನ್ಬೈಲಿ.